ಹಲೋ ವೆಲ್ಕಮ್ ಟು ಮೈ ಚಾನಲ್. ಟ್ರೆಂಡಿಂಗಲ್ಲಿರುವಂಥದ್ದು ಈಗ ಸ್ಕೂಲ್ ಸೀಸನ್ ಸ್ಟಾರ್ಟ್ ಆಗಿದೆ. ಸ್ಕೂಲ್ ಯೂನಿಫಾರ್ಮ್ಸ್ನ ಯಾವ ರೀತಿ ಕಟಿಂಗ್ ಹಾಗೂ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕಾಲರ್ ನೆಕ್ ಟಾಪ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸಹ ವೀಡಿಯೋಸ್ನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ನೋಡಿ, ಫಸ್ಟು ನಾವು ಟಾಪ್ ಲೆಂತ್ನ ತೊಗೊಂಡಿದ್ದೀವಿ. ಟಾಪ್ ಲೆಂತ್ ಎಷ್ಟು ಬೇಕು ನೋಡಿಕೊಂಡು ಲೆಂತ್ನ ಮಾರ್ಕಿಂಗ್ ಮಾಡ್ಕೊಳ್ಳಿ. ಕಾಲರ್ ನೆಕ್ ಕಟಿಂಗ್ ಆದ್ದರಿಂದ ಫುಲ್ ಶೋಲ್ಡರ್ ಮೆಜರ್ಮೆಂಟ್ನ ತೊಗೋಬೇಕು. ಫುಲ್ ಶೋಲ್ಡರ್ ಮೆಜರ್ಮೆಂಟು ಹಾಗೆ ಫ್ರಂಟ್ ನೆಕ್ ಡಿಪ್ ಎಷ್ಟು ಬೇಕು ನೋಡಿಕೊಂಡು ಮಾರ್ಕ್ನ ಮಾಡ್ಕೊಳ್ಳಿ. ನಾನು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡು ಹಾಗೆ ನೆಕ್ನ ನಾನು 3 ಇಂಚಿಗೆ ಡೌನ್ ತೊಗೊಂಡಿದ್ದೀನಿ. ಶೋಲ್ಡರು, ಸ್ಲೀವ್ ಆರಮು, ಬಾಡಿ ಮೆಜರ್ಮೆಂಟ್ ಮಾರ್ಕಿಂಗು, ಸೈಡ್ ವೆಸ್ಟ್ ಮಾರ್ಕಿಂಗ್, ಡೌನ್ ಕೆಳಗಡೆ ಎಷ್ಟು ಬೆಲ್ ಬೇಕೋ ಅಷ್ಟು ತೊಗೊಳ್ಳಿ. ಸ್ಟ್ರೈಟ್ ಮಾರ್ಕಿಂಗ, ಡೌನಿಂದ ವೆಸ್ಟಿಗೆ ಸ್ಟ್ರೈಟ. ನೋಡಿ, ಮಾರ್ಕಿಂಗ್ ಕರೆಕ್ಟಾಗಿದೆ. ಶೋಲ್ಡರ್ ಯಾವಾಗಲೂ ದೊಡ್ಡದಾಗಿರಬೇಕು. ಫುಲ್ ಶೋಲ್ಡರ್ ಮೆಜರ್ಮೆಂಟ್ನ ನೀವು ತೊಗೋಬೇಕಾಗತ್ತೆ. ಬ್ಯಾಕು ಫ್ರಂಟು ಎರಡೂ ಸಹ ಒಟ್ಟಿಗೆ ಕಟಿಂಗ್ ತೊಗೊಂಡಿದ್ದೀನಿ. ಹಾಗೆ ನಾನು ಬ್ಯಾಕ್ ಸೈಡು ಸ್ಲೀವ್ ಆರಮ್ ಸಹ ಬ್ಯಾಕ್ ಮಾರ್ಕಿಂಗ್ ಇದೆಯಲ್ಲ ಅದೇ ಶೇಪಲ್ಲೇ ಕಟಿಂಗ್ ಮಾಡಿದ್ದೀನಿ. ಬ್ಯಾಕ್ ಶೇಪ್ ಪೀಸ್ನ ತೆಗೆದಿಟ್ಕೊಳ್ಳಿ. ಫ್ರಂಟ್ನ ಸಪ್ರೇಟ್ ಮಾಡ್ಕೊಳ್ಳಿ. ಬ್ಯಾಕಿಗೂ ಫ್ರಂಟಿಗೂ ಮೇಲ್ಗಡೆ ಶೋಲ್ಡರು 1.5 ಇಂಚು ಲೆಂತ್ನ ಕಡಿಮೆ ಮಾಡ್ತಿದ್ದೀನಿ. ನೋಡಿ, 1.5 ಇಂಚು ಲೆಂತ್ನ ಕಡಿಮೆ ಮಾಡಿದ್ದೀನಿ. ಫ್ರಂಟ್ ಯಾವಾಗಲೂ ಕಾಲರ್ ನೆಕ್ಗೆ ಕಡಿಮೆ ಇರಬೇಕು, ಬ್ಯಾಕು ದೊಡ್ಡದಾಗಿರಬೇಕು. ನೋಡಿ, ಫ್ರಂಟ್ ಕಟಿಂಗ್ ಆಗಿದೆ. ಹಾಗೆ ನಮಗೆ ನೆಕ್ ಡಿಪ್ ಎಷ್ಟು ಬೇಕೋ ಅಷ್ಟಕ್ಕೆ ಶೇಪ್ನ ನಾನು ಕಟ್ ಮಾಡ್ತಿದ್ದೀನಿ. ಫುಲ್ ಕ್ಲೋಸ್ ಕಾಲರ್ ನೆಕ್ ಇದು, ರೌಂಡ್ ಹೈ ನೆಕ್ ಕಾಲರ್ ಬರುತ್ತೆ ಆ ಟೈಪಲ್ಲಿ ಬರುತ್ತೆ. ಮತ್ತು ಡೌನ್ ಸೈಡು ಓಪನ್ ಹುಕ್ಸ್ ಬರುತ್ತೆ. ಡೌನ್ ಸೈಡು ನಿಮಗೆ ಎಷ್ಟು ಬೇಕು, ಕೆಳಗಡೆ 3 ಬಟನ್ಸ್ ಬೇಕಾ 2 ಬಟನ್ಸ್ ಬೇಕಾ ನೋಡಿಕೊಂಡು ಡೌನ್ ಸೈಡು ಶೇಪ್ನ ಓಪನ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ಸ್ಯಾರಿ ಪೀಸಿಂದ ಫುಲ್ ಗೌನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಹಾಗೆ ಕಟಿಂಗ್ನ ವಿಡಿಯೋನ ಪ್ಲೇ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.